ನಮಸ್ಕಾರ. ನಮ್ಮ ಬಾಗಲಕೋಟೆ ಜಿಲ್ಲೆಯೊಳಗ ಸುಮಾರು 600ಕ್ಕಿಂತಲೂ ಹೆಚ್ಚು ಕೆರೆಗಳು ಇರುವುದು ಖಚಿತವಾದ ಮಾಹಿತಿ ಇತ್ತು. ಆದರೆ ಇತ್ತೀಚೆಗೆ ಕೆಲವು ಕೆರೆಗಳು ಮಾಯವಾಗಿ ಹೋಗಿರುವುದನ್ನ ಅದು ದುಃಖದ ಸಂಗತಿ ಅಂತ ಭಾವಿಸುತ್ತೇನೆ. ವಿಜಯನಗರ ಸಾಮ್ರಾಜ್ಯದ ಒಂದು ಶಾಸನದೊಳಗ ಲಕ್ಷ್ಮೀಧರ ತಾನು ಮಗು ಇದ್ದಾಗ ಅವನ ತಾಯಿ ಹಾಲು ಉಣಿಸುವಂತ ಸಂದರ್ಭದಾಗ ಹೇಳಿದಂತ ಒಂದು ಮಾತು, ಕೆರೆಯಂ ಕಟ್ಟಿಸು ಬಾವೆಂ ಸವೆಸು ಅನ್ನೋಂತ ಒಂದು ಪದ್ಯವನ್ನು ಹೇಳ್ತಾಳ. ಅಂದ್ರ ಜನ ಕಲ್ಯಾಣಕ್ಕಾಗಿ ಏನಾದ್ರೂ ಒಂದು ಒಳ್ಳೆ ಕಾರ್ಯ ಮಾಡೋಣಂತ ಮಾತನ್ನ ಆ ಲಕ್ಷ್ಮೀಧರನ ತಾಯಿ ಹೇಳುವಂತ ಸಂದರ್ಭ ಆ ಕಾವ್ಯದೊಳಗೆ ಸಾಕಷ್ಟು ಉಲ್ಲೇಖ ಆಗತ್ತೆ. ಹಾಗಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯೊಳಗ 600ಕ್ಕಿಂತಲೂ ಹೆಚ್ಚಿನ ಕೆರೆಗಳು ಇವತ್ತಿಲ್ಲ. ಆದ್ರೆ ನಾವು ನಮ್ಮ PhD ಅಧ್ಯಯನದಲ್ಲಿ ಸುಮಾರು 60 ಕೆರೆಗಳನ್ನ ಪ್ರಮುಖವಾದಂತ ಹಿಸ್ಟಾರಿಕಲ್ ಟ್ಯಾಂಕ್ಸ್ ಅಂತ ಕರಿತೀವಿ, ಐತಿಹಾಸಿಕ ಕೆರೆಗಳನ್ನ ನಾವು ತೆಗೆದುಕೊಂಡು ಸ್ಟಡಿ ಮಾಡಿದ್ದೇವೆ. ನಮ್ಮ ಇಡೀ ಬಾಗಲಕೋಟೆ ಜಿಲ್ಲೆಯೊಳಗ ಕೆರೆಗೊಂದು ವಿಶೇಷವಂತ ಸ್ಥಾನಮಾನ ಐತೆ. ಪ್ರತಿಯೊಂದು ಜಿಲ್ಲೆಯ ಪ್ರತಿಯೊಂದು ಊರು ಕೇರಿ ಗೇರಿ ಜಲ ಸಾಗರನಂತ ಹೆಸರಿನ ಮೂಲಕ ಉಲ್ಲೇಖ ಆಗಿದ್ದನ್ನ ನಾವು ಕಾಣ್ತೀವಿ. ನಾವು ಈ ಕೆರೆಗಳ ದಂಡೆ ಮೇಲೆ ಊರು ಇರೋದನ್ನ ಕಾಣ್ತೀವಿ. ಆ ಕೆರೆ ಮೇಲ್ಗಡೆ ಪೂರ್ವ ಭಾಗದಾಗ ಒಂದು ಸಣ್ಣ ಬರುವಂತ ಲಕ್ಷ್ಮೀ ಗುಡಿ ಇರ್ತೈತಿ, ಇಲ್ಲಾಂದ್ರೆ ಒಂದು ಊರು ಇರ್ತೈತಿ. ಅದು ಐತಿಹಾಸಿಕ ಕೆರೆ ಅಂತ ನಾವು ಗುರುತಿಸ್ತೀವಿ. ಹಾಗಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯನ್ನು ಆಡಳಿತ ಮಾಡುವಂತ ಬಾದಾಮಿ ಚಾಲುಕ್ಯರಾಗ್ಲಿ ಅಥವಾ ಅದಕ್ಕಿಂತ ಮುಂಚೆ ಶಾತವನರಾಗ್ಲಿ ಅವರು ಪ್ರಾಚೀನ ಕಾಲದಲ್ಲಿ ಹಲವಾರು ಕೆರೆ ಕಟ್ಟೆಗಳನ್ನ ಕಟ್ಟಿಸುತ್ತಾ ಬಂದಿದ್ದಾರೆ. ಬಾದಾಮಿ ಚಾಲುಕ್ಯರು ಕೂಡ ಆ ಕೆರೆ ಕಟ್ಟೆ ಕಟ್ಟಿಸಕ್ಕೆ ಸಾಕಷ್ಟು ದಾನದತ್ತಿ ಕೊಟ್ಟಿದ್ದನ್ನು ಕಾಣ್ತೀವಿ. ಇವತ್ತು ಬಾದಾಮಿ ಇರುವಂತ ಬಾದಾಮಿ ಇರುವಂತ ಪುಷ್ಕರಣಿ ಸುಮಾರು 21 ಎಕರೆ ವಿಸ್ತಾರವಂತ ಪುಷ್ಕರಣಿ ಇದೆ. ಅದಕ್ಕೆ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಿತಗೊಂಡಂತ ಆ ಪುಷ್ಕರಣಿ ಅಂತ ಕರಿತೀವಿ. ಅದರೊಳಗೆ ಸುಮಾರು 7 ಬಾವಿಗಳು ಅಂತ ಹೇಳ್ತಾರ. ಆ ಬಾವಿಗಳನ್ನ ನೀರು ಖಾಲಿ ಆದಾಗ ನಾವ್ ಇವತ್ತು ನೋಡಕ್ ಆಗಿಲ್ಲ. ಆದ್ರೆ ಇಡೀ ನಮ್ಮ ಬಾಗಲಕೋಟೆ ಜಿಲ್ಲೆ ಇವು ಜಲಮೂಲಗಳಿಂದ ಆ ಊರಿನ ಹೆಸರು ಬಂದಿದ್ದನ್ನ ಉಲ್ಲೇಖ ಮಾಡ್ತೀವಿ. ಉದಾಹರಣೆ ಅದರ ಸಿರೂರು, ಅಲ್ಲಿ ಸಿರೂರ 7 ಕೆರೆ, ಈಗ 2 ಪ್ರಮುಖ ಅಕ್ಕ ತಂಗಿಯರ ಕೆರೆ ಅವು ಸಿದ್ದೇಶ್ವರ ದೇವಸ್ಥಾನ ಮುಂದ್ಗಡೆ ಆ 2 ಕೆರೆ ತುಂಬಿದ ಸಮೃದ್ಧವಾಗಿ ಆ ಊರಿನ ಭೂಮಿ ಬೆಳೆ ಬೆಳೀತಾರ. ಹಾಗೆ ಇಲ್ಲಿ ಸಿರಿಯೂರು ಅಂದ್ರೆ ಸಮೃದ್ಧಿಯಿಂದ ಕೂಡಿದಂತ ಊರು ಸಿರಿಯೂರು. ಆ ಊರು ಅಂತ ಹೆಸರು ಬರೋ ಕಾರಣ ಅಂದ್ರೆ ಆ ಕೆರೆಗಳು. ಇನ್ನು ಎರಡನೇದ್ರ ಇಲ್ಲಿ ಬಾದಾಮಿ ತಾಲೂಕ್ನ ಇದು ಗುಳೇಬಿ ತಾಲೂಕ್ನ ಕೆಲುಡಿ ಅಂತ ಬರ್ತಾ, ಕೆಲುಡಿ ಪಕ್ಕದೊಳಗ ತಿಮ್ಮಸಾಗರ ಅಂತ ಊರು ಐತಿ. ಇಲ್ಲಿ ಆ ತಿಮ್ಮಸಾಗರ ಊರು ಹೆಸರು ಹೆಂಗಂದ್ರ ಅಲ್ಲೇ ಸಾಗರ ಅಂತ ಕೆರೆ ಹರಿದೈತಿ. ಈ ತಿಮ್ಮ ಅಂದ್ರೆ ತಿರುಪತಿ ತಿಮ್ಮಪ್ಪನ ಒಂದು ಅವತಾರ ಕೆಲುಡಿ ರಂಗನಾಥ. ಆ ರಂಗನಾಥನ ದೇವಸ್ಥಾನ ಮುಂದಗಡೆ ಸಾಗರ ಅಂತ ಕೆರೆ ಐತಿ. ಅದಕ್ಕಾಗಿ ಆ ಊರಿಗೆ ಏನಾಗತ್ತಾರ ಕೆಲುಡಿ ಮುಂದೆ ಇರುವಂತ ತಿಮ್ಮಸಾಗರ, ಆ ತಿಮ್ಮಸಾಗರ ಊರಿಗೆ ತಿಮ್ಮ ಸಾಗರ ಅಂತ ಹೆಸರು ಬಂದೈತೆ ಅನ್ನಕ ನಮ್ಮ ಜಾನಪದವಾದಂತ ಪೌರಾಣಿಕ ಸಾಕಷ್ಟು ಉಲ್ಲೇಖ ಆಗತ್ತೆ. ಅದೇ ರೀತಿ ಒಳಗೆ ಇಲ್ಲಿ ಬಾದಾಮಿ ತಾಲೂಕು ಇನ್ನೊಂದು ಜಲಗೇರಿ ಅಂತ ಒಂದು ಗ್ರಾಮ ಐತಿ. ಆ ಜಲಗೇರಿ ಒಳಗ ನೀರನ್ನ ನಿಯಂತ್ರಣ ಮಾಡಕ ಅಂದ್ರೆ ಪ್ರಾಚೀನ ಕಾಲದ ನೀರನ್ನ ನಿಯಂತ್ರಣ ಮಾಡಕ ಅಲ್ಲಿ 2 ತೂಬುಗಳನ್ನ, ಹೆಣ್ಣು ಮತ್ತು ಗಂಡು ತೂಬ್ ಅಂತೇಳಿ ಅವರು ಟೆಕ್ನಿಕಲಿ ಅಂದ್ರೆ ವಾಟರ್ನ ಮೇಂಟೈನ್ ಮಾಡಕ ಟೆಕ್ನಿಕಲಿ ಬಳಕೆ ಮಾಡಿದ್ ಕಾಣ್ತೀವಿ. ಅದು ಜಲಗೇರಿ. ಆ ಜಲಗೇರಿ ಅದು ಊರ ಹೆಸರು. ಕೆರೆಯ ಪಕ್ಕದಲ್ಲಿದ್ದಕ್ಕಾಗಿ ಅದು ಜಲಗೇರಿ ಅಂತ ಹೆಸರು ಬಂದಿದ್ದನ್ನ ನಾವು ಉಲ್ಲೇಖ ಮಾಡ್ತೀವಿ. ಅದ್ರ ಜೊತೆಗೆ ಬಾದಾಮಿ ತಾಲೂಕಿನ ಇನ್ನೊಂದು ಐತಿಹಾಸಿಕ ಕೆರೆ ಅಂದ್ರೆ ಇದು ಕೆಂದೂರು ಕೆರೆ ಅಂತ ಕರಿತೀವಿ. ಕೆಂದೂರು ಕೆರೆ ಒಂದು ನಮ್ಮ ಇಡೀ ಜಿಲ್ಲೆ ಒಂದು ಹೆಮ್ಮೆಯ ಒಂದು ಕೆರೆ ಅಂತ ಕರಿತೀವಿ. ಈ ಮುಚ್ಕಂಡಿ ಆಗ್ಲಿ, ಕೆಂದೂರು ಕೆರೆ ಆಗ್ಲಿ ಅಥವಾ ಇತರ ಎಲ್ಲ ಕೆರೆ ಒಳಗ ಇದು ಯಾಕೆ ಪ್ರಮುಖವಾದಂತ ಕೆರೆ ಅಂದ್ರೆ ಇಲ್ಲಿ ಸುಮಾರು ಅದರ ಆ ಕೆರೆ ಅಂಗಳದೊಳಗ, ಕೆರೆ ಬಯಲು ಭಾಗದೊಳಗ ವಿಭಿನ್ನವಂತ ಸಸ್ಯ ರಾಶಿ ಐತಿ. ಅಂದ್ರೆ ಆಯುರ್ವೇದಿಕ್ ಬೇಕಾದಂತ ಗಿಡಮೂಲಿಕೆ ಔಷಧಿಗಳು ಬೇಕಾದಂತ ಗಿಡಗಳು ಇರುವಂತ ಒಂದು ಭಾಗ ಅಂದ್ರೆ ಆ ಕೆಂದೂರು ಕೆರೆ. ಎಲ್ಲಿ ಬೆಳೆಯಲಾಗಂತ ಒಂದು ಏನೋ ಗಿಡಮೂಲಿಕೆ ಅಲ್ಲಿ ಬೆಳಿತಾವ. ನಮ್ಮ ಬಯಾಲಜಿಯವರು ಸಸ್ಯ ಶಾಸ್ತ್ರಜ್ಞರ ಅಲ್ಲಿ ಹೋಗಿ ಕೆಲವೊಂದು ಗಿಡಗಳನ್ನ ಹುಡುಕ್ತಾರ. ಕೆಲವು ಸನ್ಯಾಸಿಗಳು ಅಲ್ಲೇ ಅದನ್ನ ಮಾಡ್ತಾರ, ಗಿಡನ ಹುಡುಕಿ ಬೇರನ್ನ ಒಯ್ಯುವಂತ ಪ್ರಸಂಗ ನೋಡಿವಿ. ಹೀಗಾಗಿ ಇಲ್ಲಿ ಇಡೀ ನಮ್ಮ ಬಾಗಲಕೋಟೆ ಜಿಲ್ಲೆ ತುಂಬಾ ಈ ರೀತಿ ಕೆರೆಗಳಿರೋದನ್ನ ಕಾಣ್ತೀವಿ. ನಮ್ಮ ಮುಚ್ಕಂಡಿ ಕೆರೆ ನೋಡಿದಾಗ ಮುಚ್ಕಂಡಿ ಕೆರೆ ತುಂಬಿ ಅಂದ್ರೆ ಅದರ ಸುತ್ತೂ ಇರುವಂತ ಸುಡಿಕೇರಿ ಅಥವಾ ನೀರ್ಲಿ ಕೆರೆ ಆಗ್ಲಿ ಅಥವಾ ಈ ಕಡೆ ಕೆಲುಡಿ ಗ್ರಾಮ ಆಗ್ಲಿ ಅಥವಾ ಕಟಗೇರಿ ಆಗ್ಲಿ ಆ ಊರಿನ ರೈತರು ಬಂದ ಆ ಗಂಗಾಂಬಿಕೆ ಅನ್ನಂತ ಪೂಜೆ ಮಾಡ್ತಾರ. ಅವ್ರು ಅದು ಯಾಕಪ್ಪ ಅಂತಾರ, ಅವ್ರ ಅಂದ್ರೆ ಆ ಕೆರೆ ತುಂಬ್ತಾನೆ ಅವ್ರ ಬೋರ್ವೆಲ್ ನೀರು ಆಟೋಮೆಟಿಕ್ ಹೆಚ್ಚಾಗತ್ತ. ಬೋರ್ವೆಲ್ ನೀರು ಆಟೋಮೆಟಿಕ್ ಯಾವಾಗ ಹೆಚ್ಚಾಗತ್ತೋ ಕೆರೆ ತುಂಬಿತಾನಂತ ಸಂಗತಿ ಗೊತ್ತಾಗತ್ತೆ. ಅವರಿಗೆ ಕೆರೆಗೆ ಬಾಗಿನ ಅರ್ಪಿಸುವಂತ ಅದ್ ಕೆರೆಗೆ ಆ ಪೂಜೆ ಪುನಸ್ಕಾರ ಮಾಡಿ ಮತ್ತೆ ಅವರು ಹೋಗುವಂತ ಪ್ರಸಂಗನೂ ಕೂಡ ಕಾಣ್ತೀವಿ. ಅದ್ರ ಜೊತೆಗಿಲ್ಲೇ ಇದು ನಮ್ಮ ಗುಳೇಬಿ ಹತ್ರ ಪ್ರಮುಖವಂತ ಅಲ್ಲಿ ಕೆರೆ ಅದಾವ, ಈರಣ್ಣ ಕೆರೆ ಅಂತ ಬರುತ್ತೆ. ಅಲ್ಲಿ ಕೂಡ ಅಂತರ ಈ 1 ಮತ್ತು 2ನೇ ಕೆರೆ ಅಂದ್ರೆ ದೊಡ್ಡ ಕೆರೆ ಸಣ್ಣ ಕೆರೆ ಅಂತ ಮಾಡ್ಯಾರ ಅವ್ರು. ಅಂದ್ರೆ ಅರ್ಥ ಅಲ್ಲೇ ಖಾನಾಪುರ ಹತ್ರ ಗುಳೇಬಿ ಗುಳೇಬಿ ಸುಮಾರು 10 ಕಿಲೋಮೀಟರ್ ಅಂತ ಖಾನಾಪುರ ಇದೆ. ಖಾನಾಪುರದ 2 ಕೆರೆ, ಒಂದು ದೊಡ್ಡ ಕೆರೆ, ಒಂದು ಸಣ್ಣ ಕೆರೆ. ದೊಡ್ಡ ಕೆರೆ ತುಂಬಿದ್ರೆ ಆ ನೀರನ್ನು ಸಣ್ಣ ಕೆರೆ ಬಿಡುದು, ಸಣ್ಣ ಕೆರೆ ತುಂಬಿದ್ ಮತ್ತೆ ಆ ನೀರನ್ನ ಮತ್ತೆ ಕೆನಾಲ್ ಕಳಿಸುವಂತ ವ್ಯವಸ್ಥೆ ಐತಿ. ಇಷ್ಟೆಲ್ಲ ಈ ಕೆರೆ ಮತ್ತು ಪುಷ್ಕರಣಿ ಇವೆರಡು ಒಟ್ಟೊಟ್ಟಿಗೆ ನಮ್ಮ ಇಡೀ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ಕಾಣ್ತೀವಿ. ಕೆರೆ ಎಷ್ಟು ಮುಖ್ಯ ಅಷ್ಟೇ ಪುಷ್ಕರಣಿನ ನಮ್ಮ ಬಾದಾಮಿ ಆಗ್ಲಿ, ಮಹಾಕೂಟ ಆಗ್ಲಿ ಮತ್ತು ಇತರ ನಾನಾ ಭಾಗದಾಗ ದೇವಸ್ಥಾನ ಮುಂದ್ಗಡೆ ಈ ಕೆರೆ ಮತ್ತು ಪುಷ್ಕರಣಿ 2 ಇರೋದನ್ನ ಕಾಣ್ತೀವಿ ನಾವು. ಇಲ್ಲಿ ಹಳ್ಳೂರಾಗ ಬಸವಣ್ಣನ ದೇವಸ್ಥಾನ
ಏನು ಎಡಗಡೆ ಕೆರೆ ಇದೆ, ಬಲಗಡೆ ಪುಷ್ಕರಣಿ ಐತಿ. ಆ ಕೆರೆಯೊಳಗೆ ನೀರು ಯಾವತ್ತು ಸದಾಕಾಲ ಇದ್ದಾಗ ಮಾತ್ರ ಈ ಪುಷ್ಕರಣಿ ತುಂಬಿರ್ತೈತಿ. ಅಕಸ್ಮಾತ್ ಕೆರೆ ಖಾಲಿ ಆತಂದ್ರ ಪುಷ್ಕರಣಿ ನೀರು ಪೂರ್ತಿ ಬತ್ತುತ್ತನಂತ ಮಾತನ್ನ ಅಲ್ಲಿ ಪೂಜಾರಿ ಹೇಳ್ತಾರ. ಅಂದ್ರೆ ಈ ರೀತಿ ಈ ಪೂಜೆ ಮತ್ತು ವ್ಯವಸಾಯಕ್ಕೆ ನಮ್ಮ ಜಿಲ್ಲೆಗೆ ಈ ಕೆರೆಗಳು ಅತಿ ಹೆಚ್ಚು ಪ್ರಮುಖ ಪಾತ್ರ ವಿಷಯ. ಪ್ರಾಚೀನ ಕಾಲ ಕೆರೆ ಮೂಲಕ ನೀರಾವರಿ ಹೆಂಗ್ ಮಾಡ್ತಿದ್ರು ಅನ್ನಕ ಇವತ್ತು ನಮ್ಮ ಸಿರೂರು ಕೆರೆಯಾಗ ಕೆಲವು ಕಾಲುವೆ ಕಾಲುವೆ ಅದಾವ, ಕಲ್ಲಿನಲ್ಲಿ ನಿರ್ಮಾಣ ಕಾಲುವೆ ಅದಾವ. ಅವು ಅಂದ್ರೆ ನೀರನ್ನ ಎತ್ತಿ ಕಲ್ಲಿನ ಕಾಲುವೆ ಮೂಲಕ ಹೊಲಗದ್ದೆ ಹಾಸುವಂತ ವ್ಯವಸ್ಥೆ ಇವತ್ತು ಕೂಡ ನಮ್ಮ ಸಿರೂರು ಕೆರೆ ಒಳಗ ಬಾದಾಮಿ ಕೆರೆಗಳ ಕಾಣ್ತೀವಿ ನಾವು. ಅಂದ್ರೆ ಈ ರೀತಿ ಅದೇ ರೀತಿ ಕೆಂದೂರಾಗ ಕಾಣ್ತೀವಿ. ಅಂದ್ರೆ ಪ್ರಾಚೀನ ಕಾಲದಾಗ ಈ ಕೆರೆಗಳ ಮೂಲಕ ನಮ್ಮ ಬಾಗಲಕೋಟೆ ಜಿಲ್ಲೆ ಸಮೃದ್ಧಿ ಆಗಿತ್ತು. ನಮ್ಮ ನಮ್ಮ ಭಾಗಕ್ಕೆ ಮಳೆ ಕಡಿಮೆ, ಆ ಮಳೆ ಕಡಿಮೆ ಆದಕ್ಕಾಗಿ ಈ ರೀತಿ ಕೆರೆ ನೀರನ್ನ ಒಂದ್ ಕಡೆಗೆ ತೆಗ್ಗಾದಂತ ಭಾಗದೊಳಗ ನ್ಯಾಚುರಲಿ ನಿಲ್ಲುವಂತ ಒಂದು ಸ್ಥಳವಾಗ ನಮ್ಮ ಪೂರ್ವಜರು, ನಮ್ಮ ಹಿರಿಯರು, ನಮ್ಮ ರಾಜ ಮಹಾರಾಜರ ಮಾತ್ರ ಆ ಕೆರೆಯನ್ನು ಕಟ್ಟಿ ಅದ್ ನೀರನ್ನು ನಿಲ್ಲಿಸಿ ಅದ್ರ ಮೂಲಕ ಅಂತರ್ಜಲ ಮಟ್ಟ ಮತ್ತು ಕೃಷಿ ಉತ್ಪಾದನೆ ಅದ್ರ ಜೊತೆಗೆ ಸಕಲ ಜೀವರಾಶಿಗೆ ನೀರನ್ನು ಒದಗಿಸುವಂತ ಒಂದು ಸ್ಥಳ. ನೋಡ್ಬೇಕು, ಎಲ್ಲೇ ಕೆರೆ ಇರ್ತೈತೆ ಎಲ್ಲೇ ಗಿಡಗಳ ಸಂಖ್ಯೆ, ಈ ಪಕ್ಷಿಗಳ ಸಂಖ್ಯೆ ಅವು ಜಾಸ್ತಿ ಇರ್ತಾವ. ಒಂದ್ ಸ್ವಲ್ಪ ಜೀವರಾಶಿ ಸಂಖ್ಯೆ ಹಾವಾಗ್ಲಿ ಅಥವಾ ಟೋಟಲಿ ಜೀವರಾಶಿ ಸಂಖ್ಯೆ ಅಲ್ಲಿ ಜಾಸ್ತಿ ಇರೋದು ಕಾಣ್ತೀವಿ ನಾವು. ಈ ರೀತಿ ಒಳಗ ನಮ್ಮ ಬಾಗಲಕೋಟೆ ಜಿಲ್ಲೆ ಸ್ವಲ್ಪ ಅಂದ್ರೆ ಕೆರೆಗಳೇ ಫೇಮಸ್ ಅಂತ ಒಂದು ಭಾಗ ಅಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆ. ನಮ್ಮ ಇಡೀ ಕರ್ನಾಟಕದಲ್ಲಿ ಸುಳಿ ಕೆರೆ ಅಂತ ಕರೀತಾರೆ, ಅದು ದೊಡ್ಡ ಕೆರೆ. ಆದ್ರೆ ನಮ್ಮ ಜಿಲ್ಲೆಯೊಳಗ ಇಂಥ ಸಾಕಷ್ಟು ಕೆರೆ ಅದಾವು. ಆ ಕೆರೆಗಳು ಇವತ್ತು ಕೂಡ ಸ್ವಲ್ಪ ಇನ್ನೂ ಅಭಿವೃದ್ಧಿ ಆಗ್ಬೇಕು. ಅದ್ರ ಮೂಲಕ ಅಂತರ್ಜಲ ಮಟ್ಟ ನಮ್ಮ ಬಾಗಲಕೋಟೆ ಜಿಲ್ಲೆ ಹೆಮ್ಮೆಯ ಒಂದು ಕೃಷಿ ಉದ್ಯಮ, ಕೃಷಿ ಅನ್ನೋದು ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೇಕು, ಒಕ್ಕಲ್ತನ ಇಂಪ್ರೂವ್ಮೆಂಟ್ ಆಗ್ಬೇಕು, ಅವರಿಗೆ ನೀರಿನ ಒದಗಿಸುವಂತ ವ್ಯವಸ್ಥೆ ಆಗ್ಬೇಕು. ಅದಕ್ಕಾಗಿ ಆ ಕೆರೆಗಳು ಇನ್ನೂ ಸ್ವಲ್ಪ ನನ್ನ ಒಂದು ರಿಕ್ವೆಸ್ಟ್ ಅಂದ್ರೆ ಕೆರೆಗಳು ಮೂಲ ರೂಪಕ್ಕೆ ಬರಬೇಕು. ಯಾಕಂದ್ರೆ ಸಿರೂರಾಗ 7 ಕೆರೆ ಅದಾವು, ಇವತ್ತು ನಮಗೆ 3 ಕೆರೆ ಸಿಗ್ತಾವ. ಇನ್ನ 4 ಕೆರೆ ಅವು ಇವತ್ತು ನೋಡಕ್ ಸಿಗಂಗಿಲ್ಲ. ಅದು ಯಾವ್ದೋ ಕಾರಣಕ್ಕವು ಮಾಯಗಾವು, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ. ಬಟ್ ನಮ್ಮ ಮೂಲ ಕೆರೆ ನಮ್ಗೆ ಏನೈತಲ್ಲ, ಸರ್ಕಾರ ಅದನ್ನ ಉಳಿಸ್ಬೇಕಂತ ಅಭಿಲಾಷೆ. ಇದು ಯಾಕೆ ಉಳಿಸ್ಬೇಕಂದ್ರೆ ಕೆರೆಗಳಿದ್ದಾಗ ಮಾತ್ರ ಸಾಂಸ್ಕೃತಿಕ ಆಚರಣೆ ಮುಂದುವರಿತೈತಿ. ಕೆರೆ ಇಲ್ಲ ಅಂದ್ರೆ ಆಚರಣೆ ಇಲ್ಲ. ನೋಡಿ, ಬೇಕಾದೊಂದು ಪ್ರತಿಯೊಂದು ಧರ್ಮದ ಹಬ್ಬ ಹರಿದಿನ ಮಾಡ್ಬೇಕಾದ್ರೆ ಕೆರೆಗೆ ಹೋಗಿ ಆ ಮೂರ್ತಿಯನ್ನ ಪೂಜೆ ಮಾಡಕ್ ಬರಲೇಬೇಕು. ಅಥವಾ ಹೊಳಿಗಾರ ಹೋಗ್ಬೇಕು, ಕೆರೆಗಾರ ಹೋಗ್ಬೇಕು, ಅಥವಾ ಅಲ್ಲಿರುವಂತ ಪುಸ್ತಕ ಹೋಗ್ಲೇಬೇಕು. ಇಸ್ಲಾಂ ಆಗ್ಲಿ ಅಥವಾ ಹಿಂದೂ ಧರ್ಮ ಆಗ್ಲಿ, ಬೇಕಾದಂತ ಧರ್ಮದ ಕೂಡ ಕೆರೆ ನೀರನ್ನ ತಂದು ಮುಂದೆ ಪೂಜಾ ಕಾರ್ಯ ಆರಂಭ ಆಗ್ತಾವ. ಅದಕ್ಕಾಗಿ ನಮ್ಮ ಸಂಸ್ಕೃತಿ ಉಳಿಬೇಕಂದ್ರೆ ನಮ್ಮ ಕೆರೆ ಉಳಿಬೇಕು. ಇವು ಎರಡಕ್ಕೂ ಲಿಂಕ್ ಐತಿ. ಅಂದ್ರ ಈ ಸೂರ್ಯಚಂದ್ರ ಯಾವ ರೀತಿ ಸತ್ಯ ಸಂಗತಿ, ಹಂಗ ನಮಗ ಈ ಕೆರೆ ಮತ್ತು ಸಂಸ್ಕೃತಿ ಎರಡು ಸತ್ಯ ಸಂಗತಿ. ಅವು ಉಳಿಬೇಕಂದ್ರ ಒಂದಕ್ಕೊಂದು ಲಿಂಕ್ ಐತಿ. ಅಕಸ್ಮಾತ್ ಇದ್ರ ಒಂದು ಏನಾದ್ರೂ ಸ್ವಲ್ಪ ಕೆರೆಗೆ ಧಕ್ಕೆ ಆದ್ರ ನಮ್ಮ ಸಂಸ್ಕೃತಿಗೆ ಧಕ್ಕೆ ಆಗತ್ತ. ಹಾಗಾಗಿ ಆ ಕೆರೆ ಉಳಿಬೇಕು, ಕೆರೆ ಆಚರಣೆ ಮುಂದುವರಿಬೇಕು, ಕೆರೆ ಮೂಲ ರೂಪದೊಳಗೆ ಮತ್ತೆ ಅದನ್ನ ನಾವು ಮುಂದೆ ನೋಡ್ಬೇಕು. ಆ ಕೆರೆ ಮುಂದೆ ನೋಡ್ಬೇಕು. ನಾವಷ್ಟೇ ಅಲ್ಲ, ನಮ್ಮ ಮುಂದಿನ ಜನಾಂಗ ಕೂಡ ನಮ್ಮ ಐತಿಹಾಸಿಕ ಕೆರೆ ನೋಡ್ಬೇಕು ಅಂತ ಅಭಿಲಾಷೆ ನಮ್ದಿದೆ. ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯೊಳಗೆ ಮುಚ್ಕಂಡಿ ಕೆರೆ ಒಂದು ಪ್ರಸಿದ್ಧವಂತ ಐತಿಹಾಸಿಕ ಸ್ಥಳವಾಗಿ ನಮ್ಮ ನಾಯಕರು ನಿರ್ಮಾಣ ಮಾಡ್ಯಾರ. ಅದನ್ನ ಇವತ್ತು ಅಗದಿ ಒಂದು ಸುಂದರವಂತ ಸ್ಥಳ. ಅದೇ ರೀತಿ ಯಾವ ರೀತಿ ಮುಚ್ಕಂಡಿ ಕೆರೆನ ಐತಿಹಾಸಿಕ ಸ್ಥಳ ಮಾಡ್ಯಾರ, ಅದೇ ರೀತಿ ನಮ್ಮ ಕೆಂದೂರು ಕೆರೆ ಆಗ್ಲಿ, ಸುಡಿ ಕೆರೆ ಆಗ್ಲಿ, ಅಥವಾ ಪರ್ವತಿ ಕೆರೆ ಆಗ್ಲಿ, ಖಾನಾಪುರ ಕೆರೆ ಆಗ್ಲಿ, ಕುಣಗುಂದ್ ಕೆರೆ ಆಗ್ಲಿ, ಆಮೀನ್ಗಿಡದ ಒಂದು ಕೆರೆ ಆಗ್ಲಿ, ಈ ಎಲ್ಲ ಕೆರೆಗಳನ್ನ ಕೆರೆ ಪಕ್ಕದ ಒಂದು ಗಾರ್ಡನ್ ಮಾಡಿ ಒಂದು ಸಣ್ಣದಂತ ಒಂದು ಉದ್ಯಮ ಅಥವಾ ಸಣ್ಣದಂತ ಒಂದು ಪ್ರವಾಸಿ ಉದ್ಯಮ ಕೇಂದ್ರ, ಒಂದು ಮನರಂಜನಾ ತಾಣ ಮಾಡಬೇಕು. ಜನ ಅಲ್ಲಿ ಬರಬೇಕು, ಅದ್ರ ಬಗ್ಗೆ ಒಂದು ಅರಿವು ಮೂಡಬೇಕು. ಪ್ರಾಚೀನ ಕೆರೆಗಳ ಕಟ್ಟುವಂತ ತಂತ್ರಜ್ಞಾನ ಮತ್ತೆ ಮುಂದಿರ್ಬೇಕು ಅಂತ ಒಂದು ಉದ್ದೇಶವನ್ನ, ಅದ್ರ ಜೊತೆ ಕೆರೆ ಮತ್ತು ಸಂಸ್ಕೃತಿ ಮುಂದಿರ್ಬೇಕು ಅಂತ ಉದ್ದೇಶವನ್ನ ಈ ಮೂಲಕ ಹೇಳಲು ಬಯಸುತ್ತೇನೆ.